ಹಾಯ್ ಸ್ನೇಹಿತರೆ, ನಾನು ನಿಮ್ಮ ವಿರಯ್ ಸರ್. ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಗೆ ನಾನು ಸ್ವಾಗತಿಸ್ತಾ, ಇಲ್ಲಿ ನಾನು ಹಿಂದ್ಗಡೆ ನಿಮ್ಗೆ ಒಂದು ಕರ್ನಾಟಕದ ಕುರಿತು ಭೌಗೋಳಿಕ ಅಂಶಗಳು ತುಂಬಾ ಇದೆ. ಆ ಭೌಗೋಳಿಕ ಅಂಶಗಳನ್ನ ನಾನು ನಿಮ್ಗೆ ಅವಾಗವಾಗ ಒಂದೊಂದು ವಿಡಿಯೋ ಕೊಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಹಿಂದ್ಗಡೆ ಕೊಟ್ಟಿರುವಂತ ಒಂದು ವಿಡಿಯೋ ಅದು ಕರ್ನಾಟಕದಲ್ಲಿ ಬರುವಂತ ಅಣೆಕಟ್ಟುಗಳ ಕುರಿತು ಮಾಡಿದ್ದೆ. ಇವತ್ತು ಒಂದು ಹೊಸ ರೀತಿಯ ಒಂದು ಕರ್ನಾಟಕದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಅದು ಭೌಗೋಳಿಕವಾಗಿ. ಅದರ ಮೊದಲು ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಾ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ನನ್ನ ಚಾನಲ್ ಅನ್ನ ಚಂದಾದಾರ ಆಗೋದ್ರ ಜೊತೆಗೆ ನಿಮ್ಮ PC ನೇಮಕಾತಿಗೆ ಓದುವಂತ ವಿದ್ಯಾರ್ಥಿಗಳಿಗೆ, ಅಂದ್ರೆ ಈ ಪೊಲೀಸ್ ನೇಮಕಾತಿ ಓದುವಂತ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಶೇರ್ ಮಾಡಿ. ಶೇರ್ ಮಾಡೋದ್ರ ಜೊತೆಗೆ ನೀವು ಪ್ರೋತ್ಸಾಹಿಸಿದರೆ ನನಗೆ ವಿಡಿಯೋ ಮಾಡಕ್ಕೆ ಆಸಕ್ತಿ ಬರುತ್ತೆ. ಹಾಗಾಗಿ ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಲಾಸ್ಟ್ ಗೆ ಕಮೆಂಟ್ಸ್ ಮಾಡಿ, ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ ಅಂತ ಕೇಳ್ಕೊಂಡು ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸೆಷನ್ ಅನ್ನ ನಾವು ಪ್ರಾರಂಭಿಸೋಣ. ಈ ಪ್ರಾರಂಭಿಸುವ ಮೊದಲು ಒಂದಿಷ್ಟು ಪ್ರಶ್ನೆಗಳನ್ನ ನಾನು ಕೇಳೋದು ರೂಢಿ ನಿಮ್ಗೆ ಗೊತ್ತಿದೆ. ಹಾಗಾಗಿ ಸಾತೋಡಿ ಫಾಲ್ಸ್ ಯಾವ ನದಿಯಿಂದ ನಿರ್ಮಿತವಾಗಿದೆ ಒಂದು ಕ್ವಶನ್ ಹಿಂದ್ಗಡೆ ಬಂದಿರೋದೆ. ಹಾಗೆ ಕರ್ನಾಟಕದ ನಯಾಗಾರ್ ಎಂದು ಕರೆಯಲ್ಪಡುವ ಜಲಪಾತ ಯಾವುದು? ಹೌದಾ? ಕರ್ನಾಟಕದ ಎತ್ತರವಾದ ಜಲಪಾತ ಯಾವುದು? ನೋಡ್ರಿ, ಈ ರೀತಿ 3-4 ಕ್ವಶನ್ಸ್ ಗಳು, ನಾವು ತುಂಬಾ ಕ್ವಶನ್ಸ್ ಗಳು ಜಲಪಾತದ ಬಗ್ಗೆ, ಕರ್ನಾಟಕದ ಜಲಪಾತದ ಬಗ್ಗೆ ಬಂದಿದ್ದನ್ನ ನೋಡಿದೀವಿ. ಇವಾಗ ಈ ಒಂದು ಸೆಷನ್ ಅಲ್ಲಿ ನಾವು ಕರ್ನಾಟಕದ ಪ್ರಮುಖ ಜಲಪಾತಗಳು ಯಾವುವು, ಆ ಜಲಪಾತಗಳಲ್ಲಿ ಯಾವ ಜಿಲ್ಲೆಯಲ್ಲಿ ಬಂದಿದೆ, ಯಾವ ನದಿಗೆ ನಿರ್ಮಿತವಾಗಿದೆ ಅನ್ನೋದ್ರ ಕುರಿತು ಒಂದಿಷ್ಟು ಮಾಹಿತಿಯನ್ನ, ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ನೋಡ್ರಿ, ನಿಮ್ಗೆ ಸಾತೋಡಿ ಫಾಲ್ಸ್ ಅಂದ ಕೂಡಲೇ ಗೊತ್ತಾಗೋದು ಅದು ಕಾಳಿ ನದಿಯಿಂದ ನಿರ್ಮಿತವಾದಂತ ಒಂದು ಫಾಲ್ಸ್, ನೆನಪಿರ್ಲಿ. ಹಾಗೆ ಅತಿ ಎತ್ತರದ ಜಲಪಾತ ಅಂದಾಗ ಕುಂಚಿಕಲ್ ಜಲಪಾತ ಅಂತ ಬರುತ್ತೆ ಕರ್ನಾಟಕದಲ್ಲಿ. ಆ ಜಲಪಾತ ಅತಿ ಎತ್ತರವಾದ ಜಲಪಾತ. ಕರ್ನಾಟಕದ ನಯಾಗಾರ್ ಎಂದು ಕರೆಯಲ್ಪಡುವುದು ಜಲಪಾತ ಯಾವುದಂದ್ರೆ ಅದು ಗೋಕಾಕ್ ಜಲಪಾತ. ಈ 3ಕ್ಕೂ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿ ಪ್ರಮುಖ ಜಲಪಾತಗಳದಾವೆ. ಆ ಜಲಪಾತಗಳನ್ನ ನೋಡೋಣ ಬನ್ನಿ. ನೋಡ್ರಿ, ಭರಚುಕ್ಕಿ ಜಲಪಾತ. ಈ ಭರಚುಕ್ಕಿ ಜಲಪಾತ ಅನ್ನೋದು ಎಲ್ಲಿ ಬರುತ್ತೆ, ಯಾವ ನದಿಯಿಂದ ಉಗಮವಾಗಿದೆ ಅಂದ್ರೆ ಇದು ಕಾವೇರಿ ನದಿಯಿಂದ ಉಗಮವಾಗಿದೆ. ಈ ಕಾವೇರಿ ನದಿಯಿಂದ ಉಗಮವಾದ ಭರಚುಕ್ಕಿ ಜಲಪಾತವು ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ. ಇದು ನೆನಪಿರ್ಲಿ. ಅಂದ್ರೆ ಇದು ಹುಟ್ಟಿರೋದು ಕಾವೇರಿ ನದಿಯಿಂದ, ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇಷ್ಟು ನೆನಪಿದ್ರೆ ಸಾಕು. ಹಾಗೆ ಗಗನಚುಕ್ಕಿ ಜಲಪಾತ, ಅಂದ್ರೆ ಈ ಗಗನಚುಕ್ಕಿ ಫಾಲ್ಸ್ ಇದೆ ಅಲ್ಲ, ಇದು ಕಾವೇರಿ ನದಿಯಿಂದನೇ ಜನನ ಆಗುತ್ತೆ, ಅಂದ್ರೆ ನಿರ್ಮಿತವಾಗುತ್ತೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ, ನೆನಪಿರ್ಲಿ. ಹಾಗೆ ಅಪ್ಸರಕೊಂಡ ಎಂಬ ಒಂದು ಫಾಲ್ಸ್ ಇದೆ. ಅದು ಶರಾವತಿ ನದಿಯಿಂದ ನಿರ್ಮಿತವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಒಂದು ಫಾಲ್ಸ್ ಇದು. ಹಾಗೆ ನಿಸರ್ಗಧಾಮ. ನೋಡ್ರಿ, ನಿಸರ್ಗಧಾಮ ಕಾವೇರಿ ನದಿಯಿಂದ ನಿರ್ಮಿತವಾದದ್ದು. ಈ ಕಾವೇರಿ ನದಿಯಿಂದ ನಿರ್ಮಿತವಾದ ನಿಸರ್ಗಧಾಮವು ಮಡಿಕೇರಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಹಾಗೆ ಶಿವಗಂಗೆ ಅಂದ್ರೆ ಒಂದು ಪರ್ವತನೇ ಇದೆ, ಆದ್ರೆ ಪರ್ವತ ಅಲ್ಲ, ಇದು ಫಾಲ್ಸ್. ಈ ಫಾಲ್ಸ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸೋದಾ ಎಂಬ ನದಿಯಿಂದ ನಿರ್ಮಿತವಾಗಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ, ನೆನಪಿರ್ಬೇಕು. ಹಾಗೆ ಅಬ್ಬೆ ಫಾಲ್ಸ್. ನೋಡ್ರಿ, ಅಬ್ಬೆ ಫಾಲ್ಸ್ ಯಾವ ನದಿಯಿಂದ ಅಂದ್ರೆ ಅದು ಕಾವೇರಿ ನದಿಯಿಂದನೇ. ಈ ಕಾವೇರಿ ನದಿಯಿಂದ ನಿರ್ಮಿತವಾದಂತ ಅಬ್ಬೆ ಫಾಲ್ಸ್ ಇದು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಹಾಗೆ ಬರಾಕಾನ್. ನೋಡ್ರಿ, ಬರಾಕಾನ್ ಎಂಬ ಜಲಪಾತವು ಸೀತಾ ನದಿಯಿಂದ ನಿರ್ಮಿತವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತ ಒಂದು ಫಾಲ್ಸ್ ಇದು. ಹಾಗೆ ಚುಂಚನಕಟ್ಟೆ ಜಲಪಾತ, ಇದು ಕಾವೇರಿ ನದಿಯಿಂದ ನಿರ್ಮಿತವಾದದ್ದು. ಇದು ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರುವಂತ ಒಂದು ಪ್ರಮುಖ ಜಲಪಾತ. ಹಾಗೆ ಗೋಕಾಕ್ ಜಲಪಾತ. ನಿಮ್ಗೆ ಗೋಕಾಕ್ ಆದ್ರೆ ಗೊತ್ತಾಗ್ಬಿಡುತ್ತೆ, ಬೆಳಗಾವ್ ಅಂತ. ಆದ್ರೆ ಇದಕ್ಕೆ ಯಾವ ನದಿಯಿಂದ ನಿರ್ಮಿತವಾಗಿದೆ ಅಂದ್ರೆ ಅದು ಘಟಪ್ರಭಾ ನದಿಯಿಂದ ನಿರ್ಮಿತವಾಗಿದೆ, ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಹಾಗೆ ಇನ್ನೊಂದು ಮಾಗೋಡ್ ಫಾಲ್ಸ್. ಈ ಮಾಗೋಡ್ ಫಾಲ್ಸ್ ಅಂದಾಗ ನಿಮ್ಗೆ ಯಾವ ನದಿಯಿಂದ ಅಂದ್ರೆ ಬಡ್ತಿ ಎಂಬ ನದಿಯಿಂದ. ಇದಕ್ಕೆ ಇನ್ನೊಂದು ನದಿ ಹೆಸರು ಇನ್ನೊಂದು ಕರೀತಾರೆ, ಗಂಗಾವಳ್ಳಿ ನದಿ ಅಂತ ಕರೀತಾರೆ. ಗಂಗಾವಳ್ಳಿ ನದಿ ನಾನು ಕೇಳಿದ್ಮೇಲೆ ನನಗೂ ಆಶ್ಚರ್ಯ ಆಗಿದ್ದು. ನಾನು ಆ ನದಿ ಹತ್ರ ಹೋದಾಗ ಗಂಗಾವಳ್ಳಿ ನದಿ ಅಂತ ಹೇಳಿದ್ರು. ಅದಕ್ಕೆ ಅದನ್ನ ಬೆಡ್ತಿ ನದಿ ಇದೆಯಲ್ಲ, ಅದನ್ನ ಗಂಗಾವಳ್ಳಿ ನದಿ ಅಂತಾನೂ ಕರೀತಾರೆ, ನೆನಪಿರ್ಲಿ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್
ಕುಂಚೆಕಲ್ಲು ಆಗಲೇ ಹೇಳಿದ್ನಲ್ಲ, ಕುಂಚೆಕಲ್ಲು ಜಲಪಾತ ಇದು ವರಾಹಾಯಿ ನದಿಯಿಂದ ನಿರ್ಮಿತವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನಿಮಗೆ ಗೊತ್ತಿರುವ ಹಾಗೆ ಜೋಗ ಜಲಪಾತ ಇದು ಶರಾವತಿ ನದಿಯಿಂದ ನಿರ್ಮಿತವಾದದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗೆ ಹುಚ್ಚಳ್ಳಿ ಫಾಲ್ಸ್ ಅಂದ ಕೂಡಲೇ ನಿಮಗೆ ಗೊತ್ತಾಗಬೇಕು, ಇದು ಅಗಿನಾಶಿನಿ ಎಂಬ ನದಿಯಿಂದ ನಿರ್ಮಿತವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಹುಚ್ಚಳ್ಳಿ ಜಲಪಾತಕ್ಕೆ ಇನ್ನೊಂದು ಹೆಸರಿದೆ, ಅದೇನಂದ್ರೆ ಲುಸ್ಟಿಂಗ್ಟನ್ ಎಂಬ ಹೆಸರಿಂದಲೂ ಕರೀತಾರೆ. ಯಾಕಂದ್ರೆ ಲುಸ್ಟಿಂಗ್ಟನ್ ಅನ್ನೋರು ಒಬ್ರು ಬ್ರಿಟನ್ ಅಧಿಕಾರಿ, ಅವರ ಹೆಸರಿನಿಂದಲೂ ಈ ಜಲಪಾತವನ್ನ ಕರೀತಾರೆ. ಸುಮಾರು ಒಂದು 14 ಜಲಪಾತಗಳ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ. ಸಾಧ್ಯ ಆದಷ್ಟು ನೀವು ಈ ಒಂದಿಷ್ಟು ಜಲಪಾತಗಳ ಕುರಿತು ಅಧ್ಯಯನ ಮಾಡಿ ಸಾಧ್ಯ ಆದಷ್ಟು ಈ ಜಲಪಾತಗಳ ಬಗ್ಗೆ ತಿಳ್ಕೊಳ್ರಿ. ನಾ ಇನ್ನು ಜಿಲ್ಲೆಗಳನ್ನು ಹೇಳಿದ್ದೇನೆ, ನಿಮ್ಗೆ ಸಾಧ್ಯ ಆದ್ರೆ ಆಯಾ ಗ್ರಾಮಗಳನ್ನು ತಿಳ್ಕೊಳ್ರಿ, ಅದು ಯಾವ ಊರ ಹತ್ರ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಅಧ್ಯಯನ ಮಾಡೋದು ಒಳ್ಳೇದು. ಇವತ್ತಿನ ಕಾಂಪಿಟೇಷನ್ ಗೆ ಸಂಬಂಧಪಟ್ಟಂಗೆ ನೀವು ಓದಿದ್ರು ಕಡಿಮೆನೆ. ಯಾಕಂದ್ರೆ PC ಅನ್ಕೂಡಲೇ ಸಿಕ್ಕಾಪಟ್ಟೆ ಜನ ಓದ್ತಾ ಇದಾರೆ. ಓದೋದ್ರ ಜೊತೆಗೆ ಸ್ಮಾರ್ಟ್ ಸ್ಟಡಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟು ಸ್ಮಾರ್ಟ್ ಸ್ಟಡಿ ಮಾಡ್ತಿರೋ ಅಷ್ಟು ನಿಮ್ಮ ಮಾರ್ಕ್ಸ್ ಅನ್ನ ತೆಗಿಯಕ್ಕೆ ಅವಕಾಶ ಇದೆ. ಹಾಗಾಗಿ ಮೊದಲು ಕರ್ನಾಟಕದಲ್ಲಿರುವಂತ ಎಲ್ಲ ಮಾಹಿತಿ ತಿಳ್ಕೊಂಡು ಆಮೇಲೆ ಭಾರತದಲ್ಲಿರುವಂತ ಮಾಹಿತಿಗಳನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಇದು ಸಾಮಾನ್ಯ ಜ್ಞಾನಕ್ಕೂ ಬರುತ್ತೆ, ಹಾಗೆ ಭೌಗೋಳಿಕ ಅಂಶಕ್ಕೂ ಬರುತ್ತೆ. ಹಾಗಾಗಿ ಈ ಒಂದು ಸೆಷನ್ ಅನ್ನ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂತಾ ಇದ್ದೀನಿ. ಜೊತೆಗೆ ಚಂದದಾರರಾಗಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಂತ ಈ ಒಂದು ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.